ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳೋದಕ್ಕೆ ಬೇಜಾರಾಗ್ತಾ ಇದೆ. ಆದರೂ ಶುಭರಾತ್ರಿ. ಸತ್ತೋಗಿರೋರಿಗೆ ನಾವೇನು ಹೇಳೋಕ್ಕಾಗಲ್ಲ, ಅವ್ರು ಹೋಗಿದ್ದಾರೆ. ಏನು ಈ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀರೋ ನೊಂದು ಒಬ್ಬರಿಂದ ಮೋಸ ಆಗಿ ಸರ್ಕಾರಿ ಅಧಿಕಾರಿಯಿಂದಾಗಲಿ, ರಾಜಕೀಯ ನಾಯಕರಿಂದಾಗಲಿ, ಪ್ರಭಾವಿ ವ್ಯಕ್ತಿಯಿಂದಾಗಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಗಬಾರದ ಅನ್ಯಾಯ ಆಗಿ ಮಾನಕ್ಕೆ ಹೆದರಿ ನೀವು ಪಾಪ ಆತ್ಮಹತ್ಯೆ ಮಾಡಿಕೊಂಡು ಏನೋ ಡೆತ್ ನೋಟ್, ಸಾವಿನ ಪತ್ರ ಬರೆಸಿ ಸತ್ತೋಗ್ತೀರಿ. ಸಾಯೋಕ್ಕೆ ಮುಂಚೆ ಇನ್ಯಾರಾದರೂ ಆ ಥರ ಮಾಡೋಂಗಿದ್ರೆ ನಾನೊಂದು ಸಲಹೆ ಕೊಡ್ತೀನಿ. ಸಾವು ತಪ್ಪು, ಆತ್ಮಹತ್ಯೆ ತಪ್ಪು, ಆದರೆ ಮಾಡ್ಕೊಳ್ತಾ ಇದ್ದೀರಿ, ವಿಧಿ, ಏನು ಮಾಡೋಕ್ಕಾಗಲ್ಲ. ಸಾವು ಬಂದಾಗ ಯಾರೂ ತಡೆಯೋಕ್ಕಾಗಲ್ಲ. ಆದರೆ ನಿಮ್ಗೆ ಮೋಸ ಮಾಡಿರ್ತಾರೆ ನೋಡಿ, ಅವರನ್ನು ಸಾಯಿಸಿಬಿಟ್ಟು ನೀವು ಸತ್ತರೆ, ಇಲ್ಲ ಅವ್ರ ವಂಶ ನಿರ್ವಂಶ ಮಾಡಿ, ಇಲ್ಲ ಅವನು ಇದ್ದು ಇಲ್ಲದಂಗೆ ಅಂಗೈಯನ್ನಾಗಿ ಮಾಡಿ ಸತ್ತೋಗ್ಬಿಟ್ರೆ ನೀವು ಈ ಭ್ರಷ್ಟಾಚಾರ ಇಂಥ ದಂಧೆಗಳು ನಡೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಇದು ಪುನರಾವರ್ತನೆ ಆಗೋದಂತೂ ಬೇಡ. ಕೆಲ ರಾಜಕೀಯ ನಾಯಕರು, ಕೆಲವು ಪ್ರಭಾವಿ ವ್ಯಕ್ತಿಗಳು, ಕೆಲ ಸರ್ಕಾರಿ ನೌಕರರು, ಕೆಲವರು ಏನೋ ನಿಮ್ಗೆ ಬಂದಿರೋದು ದೊಡ್ಡ ರೋಗ ಬರಬಾರದ್ದು. ಫುಡ್ಡಲ್ಲಿ ತಿಂದ್ರಿ, ಬೆಡ್ಡಲ್ಲಿ ತಿಂದ್ರಿ, ಎಣದಲ್ಲಿ ತಿಂದ್ರಿ, ಎಣದ ಬಟ್ಟೆಯಲ್ಲಿ ತಿಂದ್ರಿ, ಇಲ್ದಿದ್ದಂಥ ಕೊರೋನಾ ಸೃಷ್ಟಿ ಮಾಡಿದ್ರಿ, ರೈತರಿಗೆ ಮೋಸ ಮಾಡಿದ್ರಿ, ಹಣದ ಪೆಟ್ಟಿಗೆಯಲ್ಲಿ ತಿಂದ್ರಿ, ಎಣದ ಪೆಟ್ಟಿಗೆಯಲ್ಲಿ ತಿಂದ್ರಿ, ಜೊತೆ ಕೋಳಿ ಮೊಟ್ಟೆಯನ್ನು ತಿಂದ್ರಿ, ಜೊತೆಗೆ ಕಕ್ಕ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಲಕ್ಷಾಂತರ ರೂಪಾಯಿ ತಿಂದಿದ್ದೀರಿ. ತಿಂದು 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 ಈ ನೀವು ಒಂದು ದಿವಸ ಡಮಾರಾಗಿ ಸಾಯ್ತೀರ. ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟೋವಾಗ ನಮ್ಮನ್ನು ಯಾರೂ ನೋಡಿಲ್ಲ, ಸಾಯೋವಾಗ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತೂ ಗೊತ್ತಿಲ್ಲ. ಒಂದು ಚಪ್ಪಲಿಯಲ್ಲಿ ಗಲೀಜು ತುಂದು ನಿಮ್ಮ ಮನೆ ಹತ್ರ ಬಿಡ್ತೀನಿ ಅಂದರೆ ಬಿಡಪ್ಪ ಅಂತ ಹೇಳ್ತಾರೆ. ಅದನ್ನು ನಾನು ಸತ್ತೋದ್ರೆ ನಿಮ್ಮ ಮನೆ ಹತ್ರ ಬಿಡ್ತೀನಿ, ಎತ್ಕೊಂಡು ಹೋಗ ಎಣ ಅಂತ ಹೇಳ್ತಾರೆ. ಉಸಿರಿರೋವರೆಗೂ ಇದಕ್ಕೆ ಹೆಸರು, ಉಸಿರು ನಿಂತೋದ್ಮೇಲೆ ಎಣ ಅಂತ ಹೇಳ್ತಾರೆ. ಆ ಎಣ ಆಗೋ ಈ ಮನುಷ್ಯ ಯಾಕ್ರೋ ಈ ಥರ ದೀನರು, ದಲಿತರು, ಹೆಂಗಸರು, ಗಂಡ ಸತ್ತೋಗಿರೋರು, ಮಂಗಳಮುಖಿರು, ಮಕ್ಕಳಂದಿರ ತಿಂದು 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 ನೂರಾಧೀಶ್ವರಾದ್ರಿ, ಸಾವಿರಾಧೀಶ್ವರಾದ್ರಿ, ಕೋಟ್ಯಾಧೀಶ್ವರಾದ್ರಿ, ದಶಕೋಟಿಗಳು ಮಾಡಿಕೊಂಡು ಯಾಕ್ರೋ ಹಿಂಗೆ ಬಡವರ ಜೊತೆ, ದೀನ ದಲಿತರ ಜೊತೆ, ಹೆಂಗಸರ ಜೊತೆ ನೀವು ಈ ಥರ ದುರ್ಬುದ್ಧಿಗಳು ಮಾಡಿ ಸಾಯಿಸ್ತಾ ಇದ್ದೀರ. ನಿಮ್ಗೆ ಯಾವಾಗ ಕಣೋ ಅಂತ ಬರೋದು? ಆವಾಗಾದರೂ ಚುಚ್ಚಬಾರ್ದು, ಚೇಳಾಗಾದ್ರೂ ಕಚ್ಚಬಾರ್ದು ಅಂತ ನಿಮ್ಮನ್ನು ಯಾರೂ ಒತ್ಕೊಂಡೋಗಿಲ್ವೇ? ಈ ಕೆಲ ರಾಜಕೀಯ ನಾಯಕರನ್ನ, ಕೆಲವು ಸರ್ಕಾರಿ ಅಧಿಕಾರಿಗಳನ್ನ, ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ನಾನು ಹೇಳ್ತಾ ಇರೋದು, ಎಲ್ರಿಗೂ ಅಲ್ಲ, ನಿಷ್ಠಾವಂತರಿಗಲ್ಲ. ಸಮಾಜವನ್ನ ತಪ್ಪು ದಾರಿಗೆ ಎಳೆದು ಮೆರೀತಿರ್ತಕ್ಕಂಥ ಅವ್ರಿಗೆ ನಾನು ಈ ಸಂಜೆ ಶಾಪ ಆಗ್ತಾ ಇದ್ದೀನಿ. ಆದಷ್ಟು ಬೇಗ ನೀವೆಲ್ಲ ಸರ್ವನಾಶನಾಗಿ ನಿರ್ನಾಮ ಆಗೋಗ್ತೀರಿ. ಬಡವನನ್ನ, ದೀನ ದಲಿತನನ್ನ, ಗಂಡ ಸತ್ತೋಗಿರೋನ್ನ, ಮಕ್ಕಳನ್ನ, ಮಂಗಳಮುಖಿಯರನ್ನ ಹೆಸರು ಹೇಳ್ಕೊಂಡು ಯಾವನ್ ತಿಂತಾ ಇದ್ದೀರಿ. ಮಾಡಬಾರದ ಅನಾಚಾರಗಳನ್ನ ಮಾಡಿ ನಿಮಗೆಲ್ಲ ಅತಿ ಶೀಘ್ರದಲ್ಲಿ ಕೇಡುಗಾಲ ಕಟ್ಟಿಟ್ಟ ಬುದ್ಧಿ ನೋಡಿ. ವಿನಾಶಕಾಲ ವಿಪರೀತ ಬುದ್ಧಿ. ಒಬ್ಬನನ್ನು ತುಳಿದು ಬದುಕಿರೋದು ಇತಿಹಾಸದಲ್ಲಿ ಎಲ್ಲಿ ಇಲ್ಲ. ಅಲೆಕ್ಸಾಂಡರ್ ಇಂದ ಹಿಡಿದು ಒಸಾಮಾ ಬಿನ್ ಲಾಡೆನ್ನಿಂದ ಹಿಡಿದು ಇವತ್ತಿನವರೆಗೂ ಯಾರೂ ಉದ್ಧಾರ ಆಗಿಲ್ಲ. ಮಹಾಭಾರತ, ರಾಮಾಯಣ ಎಲ್ಲ ನೋಡಿದ್ದೀವಿ. ಸರ್ವನಾಶನ ಆಗೋಗ್ತಿರೋ ಒಬ್ಬರಿಗೆ ಮೋಸ ಮಾಡಿದವನು ಯಾರೂ ಉಳಿಯಲ್ಲ. ಈಗ ಸದ್ಯಕ್ಕೆ ನೀವು ಚೆನ್ನಾಗಿರ್ಬೋದು, ಆದರೆ ನಿಮ್ಮ ಗಂಟು ಇವತ್ತಿಲ್ಲ ನಾಳೆ ಕರಗುತ್ತೆ, ನೀವು ವಂಶಗಳು ನಿರ್ನಾಮ ಆಗುತ್ತೆ, ನಿಮ್ಮ ವಂಶಸ್ಥರೆಲ್ಲ ಬೀದಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಹೇಳ್ತಾ ಇದ್ದೀನಿ. ಸಾಯೋದು ಮಹಾ ತಪ್ಪು. ಪ್ರಪಂಚ ವಿಶಾಲವಾಗಿದೆ, ಬದುಕಿ ನೋಡಿ. ನೀವು ಸತ್ತೋಗ್ತೀವಿ. ನೀವು ಡೆತ್ ನೋಟ್ ಅಲ್ಲ ಅವ್ನು ಹಿಡ್ಕೊಂಡು ಬಂದು ಕೊಟ್ರು ಅವನನ್ನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನ ಹತ್ರ ಅಧಿಕಾರ ಇರುತ್ತೆ, ನೀನು ನನಗೆ ಮೋಸ ಮಾಡಿರೋ ಹಣ ಇರುತ್ತೆ, ಜನಬಲ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ 12 ಕಾನೂನುಗಳಿಂದ ಒಂದು ಕಾನೂನು ನುಸುಳ್ಕೊಂಡು ಈಚೆ ಬರ್ತಾನೆ. ಆದರೆ ನಿಮ್ಮನ್ನು ನಂಬಿರ್ತಕ್ಕಂಥ ಹೆಂಡತಿ, ಮಕ್ಕಳು, ತಂಗಿಯರು, ನಿಮ್ಮ ಕುಟುಂಬಸ್ಥರು ಬೀದಿಗೆ ಬರ್ತಾರೆ. ನೊಂದು ಕಣ್ಣೀರಿನಲ್ಲಿ ಅವ್ರ ಕೈ ತೊಳ್ಕೊಳ್ತಾರೆ. ಸಾಯೋಕ್ ಮುಂಚೆ ಯೋಚನೆ ಮಾಡಿ, ಹಂಗೂ ನಾನು ಸಾಯ್ತೀನಿ ಸಿದ್ಧ ಮಾಡಿಬಿಟ್ಟು ನಿಮ್ಗೆ ಜೀವನದಲ್ಲಿ ಜಿಗುಪ್ಸೆ ಆಗಿ ಮಾನನೇ ಮುಖ್ಯ ಅಂದರೆ ನಿಮ್ಗೆ ಯಾರು ತೊಂದರೆ ಮಾಡಿರ್ತಾರೆ ಅವನ ವಂಶ ನಿರ್ವಂಶ ಮಾಡಿ ಅವನನ್ನು ಕೊಂದು, ಇಲ್ಲ ಅವನನ್ನು ಅಂಗಹೀನನನ್ನು ಮಾಡಿ ಸಾಯಿರಿ. ಮುಂದಿನ ದಿನಗಳಲ್ಲಿ ಇಂಥ ಪುನರಾವರ್ತನೆ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಈ ಸಂಜೆ ನಾನು ಹೇಳ್ತಾ ಇದ್ದೀನಿ. ಸಾಯ್ಬೇಡಿ, ವಿಶಾಲವಾಗಿದೆ. ದಯವಿಟ್ಟು ಏನೂ ಆಗಿಲ್ಲ, ಬಟ್ಟೆ ಬಿಚ್ಚಾಕ್ಬಿಟ್ಟು ಹೇಳ್ಬಿಡಿ, ಎಲ್ಲ ನಂದೇ ಹೋಗು ಅಂತ ಹೇಳ್ಬಿಡಿ. ಅವನೇನು ನಿನ್ನನ್ನು ಮಾಡೋಕ್ಕಾಗಲ್ಲ. ಆದರೆ ಒಂದ್ಸಾರಿ ಸತ್ತರೆ ಅವನು ತೀರ್ಮಾನ ಸತ್ತಂಗೆ. ಸಾವು ಬರೋದೇ ಒಂದ್ಸಾರಿ. ಸಾವನ್ನ ಯಾರು ಹತ್ರ ತರ್ಕೋಬೇಡಿ. ಅದು ಬಂದಾಗ ಯಾರು, ನಾವು, ನೀವು ಯಾರು ಇರಲ್ಲ, ಎಲ್ಲ ಹೋಗ್ತೀವಿ. ಆದರೆ ಇರೋಷ್ಟು ದಿವಸ ನಿಷ್ಠೆಯಾಗಿರೋ ಯಾಕ್ರೋ ಈ ಥರ ಮಾಡ್ತೀರಿ? ಕತ್ತೆ 60,000, ಗಂಡು ಕತ್ತೆ 40,000, ಕತ್ತೆ ಹಾಲು ಬಂದು 100 ರೂಪಾಯಿ ಅಂತಾದ್ರಲ್ಲಿ ನಮ್ಮನ್ನು 500 ರೂಪಾಯಿ ಕೊಟ್ಟು ಕೊಂಡುಕೊಂಡು ಓಟ್ ಹಾಕೋವಾಗ ಕೊಂಡುಕೊಂಡು ನಿಮ್ಗೆ ಹೊಟ್ಟೆ ತುಂಬ ಸಂಬಳ ಬಂದಾಗ ಲಂಚದ ರೂಪದಲ್ಲಿ ನಮ್ಮನ್ನು ಕೊಂಡುಕೊಂಡು ಪ್ರಭಾವಿ ವ್ಯಕ್ತಿಗಳು
ದರ್ಪದಿಂದ ನಮ್ಮನ್ನು ಕೊಟ್ಕೊಂಡು ಯಾಕೋ ಮೆರೀತಾ ಇದ್ದೀರಾ ನಿಮ್ಮೆಲ್ಲನೂ. ಆದಷ್ಟು ಬೇಗ ನಿಮಗೆಲ್ಲ ಬರುತ್ತೆ ಕಣ್ಣ ಕೇಡುಗಾಲ ಅಂತ ಹೇಳ್ತಾ ಈ ಸಂಜೆ ಮನನೊಂದು ಈ ನುಡಿಗಳನ್ನು ಕೆಟ್ಟ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಅತಿ ಶೀಘ್ರದಲ್ಲಿ ವಿನಾಶಕಾಲ ವಿಪರೀತ ಬುದ್ಧಿ ಬರುತ್ತೆ. ಸಾಯಬೇಡಿ. ಸಾಯೋರು ನಿಮ್ಮ ದ್ರೋಹ ಮಾಡಿರೋನ್ನ ಸರ್ವನಾಶ ಮಾಡಿ ಸಾಯಿ ಅಂತ ಹೇಳ್ಬಿಟ್ಟು ಈ ಸಂಜೆ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಅನಿಸಿಕೆ, ಯಾರ ಬಗ್ಗೆನೆಲ್ಲ ಯಾರು ಮೋಸ ಮಾಡಿರ್ತಾರೆ ಅವರಿಗೆ ಇದು ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ, ಸರ್ವೇ ಜನಂ ಸುಖಿನೀ ಭವಂತು. ಸಾಯೋರು ನಿಮಗೆ ಮೋಸ ಮಾಡಿರೋನ್ನ ಚುಚ್ಚಿ ಸಾಯಿಸಿ, ಇಲ್ಲ ಅವನನ್ನು ಅಂಗಹೀನನ್ನು ಮಾಡಿ ಸಾಯಿ, ನೀವು ಸಾಯಿರಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಸರಿ ಇದ್ರೆ ಎಲ್ರಿಗೂ ಹಂಚಿ.